ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ಟಿಪ್ ನೀವು ಡೆಫಿನೆಟ್ಲಿ ಫಾಲೋ ಮಾಡಲೇಬೇಕು. ನೀವು ಯಾರಾದ್ರು ಹೀಲರ್ ಆಗಿದ್ರೆ, ಎನರ್ಜಿ ವರ್ಕರ್ ಆಗಿದ್ರೆ, ಇಲ್ಲಾಂದರೆ ನೀವೇನಾದ್ರು ಟ್ಯಾರೋ ರೀಡಿಂಗ್ಸ್ ಆ ಥರ ಮಾಡ್ತಾ ಇದ್ರೆ, ಆಸ್ಟ್ರಾಲಜಿಯಲ್ಲಿದೆ ರೇಕಿ ಹೀಲಿಂಗ್, ಶಾಮನಿಕ್ ಹೀಲಿಂಗ್, ಆಕಾಶಿಕ್ ರೆಕಾರ್ಡ್ ಹೀಲಿಂಗ್, ನೀವು ಯಾವುದೇ ಹೀಲಿಂಗ್ ಪ್ರಾಕ್ಟೀಸಸ್, ಇನ್ಫ್ಯಾಕ್ಟ್ ಯೋಗ ಟೀಚರ್ ಆದರೂ ಆಗಿದ್ರು, ಇಲ್ಲ ಇನ್ ಜನರಲ್, ಆಯಿತಾ, ನೀವು ತುಂಬ ಎನರ್ಜಿ ಪರ್ಸನ್ ಅಂದರೆ ನೀವು ಬೇಗ ಯಾರ್ದಾರು ಎನರ್ಜಿನ ಸಕ್ ಮಾಡೋಂಥ ವ್ಯಕ್ತಿ ಆಗಿರ್ಬೋದು. ಲೈಕ್ ನೀವು ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋದಾಗ ಗಮನಿಸಿ, ನೀವು ಸಡನ್ನಾಗಿ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ಹೋಗಿರ್ತೀರ, ಬಟ್ ಆ ಫಂಕ್ಷನ್ಗೆ ಹೋಗಿ ಬಂದಮೇಲೆ ನಿಮಗೆ ತುಂಬ ಲೋ ಮೂಡ್ ಅನ್ಸೋದು, ತುಂಬ ಒಂಥರ ಲೋ ಅನ್ಸೋದು, ಬೇಜಾರಾಗೋದು, ಆ ಥರ ಎಲ್ಲ ಅನಿಸಿದ್ರೆ ಅದು ತೋರಿಸುತ್ತೆ ದಟ್ ನೀವು ಒಂದು ಎನರ್ಜಿ ಪರ್ಸನ್ ಅಂತ. ಸೊ ನೀವು ಈ ಥರ ಎನರ್ಜಿ ವ್ಯಕ್ತಿ ಆಗಿದ್ದರೆ ಡೆಫಿನೆಟ್ಲಿ ನೀವು ಈ ಟಿಪ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಏನಂತ ಅಂದರೆ ಮೆಡಿಟೇಷನ್, ಧ್ಯಾನ. ಯಾವ ಥರ ಧ್ಯಾನ ಮೆಡಿಟೇಷನಲ್ಲೂ ತುಂಬ ವೆರೈಟೀಸ್ ಇದೆ, ಬಟ್ ನಾನು ಸಜೆಸ್ಟ್ ಮಾಡೋದು ನನ್ನ ಓನ್ ಸ್ವಂತ ಲೈಫಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಿರೋದಂದರೆ 7 ಚಕ್ರ ಮೆಡಿಟೇಷನ್ ಅಂತ. ಈ 7 ಚಕ್ರ ಮೆಡಿಟೇಷನ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಪ್ರತಿದಿನ ನೀವೇನಾದ್ರು ಯೋಗ ಮಾಡೋ ನಿಮಗೆ ಅಭ್ಯಾಸ ಇದ್ದರೆ ಅದ್ರ ಜೊತೆಗೆ ಪ್ರತಿದಿನವೂ 7 ಚಕ್ರ ಮೆಡಿಟೇಷನ್ ಮಾಡಿ, ನಿಮ್ಮ ಎಲ್ಲ ಚಕ್ರಾಸು ನಿಮಗೆ ಈ ಥರ ಯಾವಾಗಲೇ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆದಾಗಲಿ, ತುಂಬ ಎನರ್ಜಿ ಲೋ ಅನಿಸ್ದಾಗಲಿ, ನೀವು ಈ 7 ಚಕ್ರ ಮೆಡಿಟೇಷನ್ ಮಾಡಿದಾಗ ತುಂಬ ಆರಾಮ್ ಅನಿಸುತ್ತೆ ಆ್ಯಂಡ್ ಕಾಮ್ ಅನಿಸುತ್ತೆ. ನೀವೆಲ್ಲ ಚಕ್ರಾಸು ಈ 7 ಚಕ್ರ ಹೀಲಿಂಗ್ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ತುಂಬ ಹೀಲಿಂಗ್ ಆ್ಯಂಡ್ ಬ್ಯಾಲೆನ್ಸ್ಡ್ ಅನಿಸುತ್ತೆ. ಅರ್ಥ ಆಯ್ತಾ? ಅದ್ರ ಜೊತೆಗೆ ನೀವು ಕ್ರಿಸ್ಟಲ್ಸ್ ಕೂಡ ಯೂಸ್ ಮಾಡ್ಬೋದು. ಅದನ್ನ ಮುಂದಿನ ಫರ್ದರ್ ವೀಡಿಯೋಸಲ್ಲಿ ಹೇಳ್ತಾ ಬರ್ತೀನಿ. ಸೊ ಈ 7 ಚಕ್ರ ಮೆಡಿಟೇಷನ್ ಡೆಫಿನೆಟ್ಲಿ ಪ್ರಾಕ್ಟೀಸ್ ತಗೊಂಬನ್ನಿ ಆ್ಯಂಡ್ ಕಮೆಂಟ್ಸಲ್ಲಿ ಹಾಕಿ ನಿಮ್ಗೆ ಇದು ಎಷ್ಟು ಉಪಯೋಗ ಆಯಿತು ಈ ಟಿಪ್ ಅಂತ. ಆಯಿತಾ? ಮುಂದಿನ ವಿಡಿಯೋಲಿ ಸಿಗುವ. ಶುಭೋದಯ. ಹರೇ ಕೃಷ್ಣ. ರಾಧೆ ರಾಧೆ.